ಪ್ರೀಮಿಯರ್ ಶೋ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹೌದು. ಮೊದಲನೇದಾಗಿ ಎಲ್ಲರೂ ನಮ್ಮ ಟೈಟ್ಲ್ ನಮಗೆ ಹೇಳ್ತಾರೆ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ. ಇದನ್ನು ಕೇಳೋಕ್ಕೆ ಇಷ್ಟು ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದು ನಮ್ಮ ಇಡೀ ಟೀಮು ಎಲ್ಲ ಹೊಸಬ್ರು ಅಂತ ಹೇಳಂಗಿಲ್ಲ, ಯಾಕಂದರೆ ಯಾರೇ ಇದನ್ನು ನೋಡಿದ್ರೆ ಹೊಸಬ್ರು ಸಿನಿಮಾ ಅಂತ ಹೇಳ್ತಾ ಇಲ್ಲ. ಅಷ್ಟು ಪ್ರೊಫೆಷನಲ್ ಆಗಿ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ಪರ್ಫಾಮೆನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕು ಎಲ್ಲವೂ ಪರ್ಫೆಕ್ಟಾಗಿದೆ. ಮತ್ತು ಜನ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಖುಷಿ ಆಗ್ತಿದೆ. ನಾನು ಆ ಡಿಸ್ಟಿಕಲ್ಲಿ ಸಿನಿಮಾನ ನೋಡ್ಕೊಂಡ್ಬಂದಿದ್ದೀನಿ. ಬಳ್ಳಾರಿ, ಹೊಸಪೇಟೆ, ಹುಬ್ಳಿ, ಶಿವಮೊಗ್ಗ, ಆಮೇಲೆ ಹುಬ್ಳಿಗೆ ಹೋಗಿದ್ವಿ, ಮತ್ತು ದಾವಣಗೆರೆ, ದುರ್ಗಕ್ಕೆ ಹೋಗಿದ್ವಿ. ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಎಲ್ಲ ಕಡೆ. ನಾವು ಅಂದ್ಕೊಂಡ್ವಿ ಇದು ಜೆನ್ಜಿ ಸಿನಿಮಾ, ಹುಡುಗರೆಲ್ಲ ಬರ್ತಾರೆ ಕಾಲೇಜ್ ಹುಡುಗರಿಗೆ ಅಂತ. ನಮ್ಮ ನಂಬಿಕೆನೇ ಸುಳ್ಳು ಮಾಡಿಬಿಟ್ರು. ಫ್ಯಾಮಿಲಿಯವರು ಅವ್ರಿಗಿನ್ನ ಜಾಸ್ತಿ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಆ್ಯಕ್ಚುಲಿ ಖುಷಿ ಆಗ್ತಿದೆ. ಈ ಒಂದು ರಿಸಲ್ಟ್ಗೆ ಅಲ್ವಾ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಇದರಲ್ಲಿ ಎಲ್ಲರೂ ಹೊಸಬ್ರಿದ್ದಾರೆ, ಅವರೆಲ್ಲರೂ ಫ್ಯೂಚರ್ ಇದೆ. ಸೊ ಯಾರೂ ಪಿಕ್ಚರ್ ಚೆನ್ನಾಗಿದೆ ಅಂತ ಕೇಳಿದ ತಕ್ಷಣ ಕೇಳ್ದೇ ಬರೋಲ್ಲ. ಯಾರೂ ಕೇಳಿದ ತಕ್ಷಣ OTT ನೋಡೋಣ, ಹಿಂಗೆ ಮಾಡೋಣ ಅಂತ ಅನ್ನೋದಕ್ಕಿಂತ ದಯವಿಟ್ಟು ಥಿಯೇಟ್ರಿಗೆ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಮಾಡಿ. ಥಿಯೇಟ್ರಲ್ಲಿ ಸಿನಿಮಾ ನೋಡೋದು ನಮ್ಮ ಕಲ್ಚರು, OTT ಸಿನಿಮಾ ನೋಡೋದು ನಮ್ಮ ಕಲ್ಚರ್ ಅಲ್ಲ. ಸೊ ಹಾಗಾಗಿ ಇಡೀ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ಸ್ ಜೊತೆ ಈ ಸಿನಿಮಾ ನೋಡಲಿ ಅಂತ ಕೇಳ್ಕೊತಾ ಇದ್ದೀನಿ. 100% ನೀವು ಕೊಟ್ಟಿರೋ ದುಡ್ಡು, ನೀವು ಕೊಟ್ಟಿರೋ ಟೈಮ್ಗೆ 100 ಟೈಮ್ಸು ನೀವು ರಿಟರ್ನ್ ನಿಮ್ಗೆ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನೆಲ್ಲ ಸಿನಿಮಾಗಳ್ನು ನೋಡಿದ್ದೀರಾ, ಬೆಳೆಸಿದ್ದೀರಾ. ದಯವಿಟ್ಟು ಈ ಸಿನಿಮಾನು ನೋಡಿ. ಎಲ್ಲರ ಥರ ನಾನು ಹೇಳಲ್ಲ, ಇಷ್ಟ ಆದರೆ ನೀವು ಏನಂತ ಅನಿಸಿದ್ರೆ ಒಂದು ವಿಡಿಯೋ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕಿ. ಎಲ್ಲರೂ ಫ್ಯೂಚರ್ ಇದೆ. ಥ್ಯಾಂಕ್ ಯು. ಸರ್ ಹೇಳಿ, ಹೆಂಗಿತ್ತು ಸಿನಿಮಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಮೊದಲನೇದಾಗಿ ಈ ಸಿನಿಮಾ ನಮ್ಮ ಡಿಸ್ಕೋ ಸಿನಿಮಾದ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನಾನು ಏನೇನು ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದು ಕತೆ ಶುರುವಾದಾಗಿಂದ ಸಿನಿಮಾದ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಗೊತ್ತಿತ್ತು. ನಮ್ಮ ಹುಡುಗರು, ನಮ್ಮ ಡೈರೆಕ್ಟ್ರು ನಂಗೆ ಗೊತ್ತಿರೋರು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಸಿನಿಮಾ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೆ, ನಾನು ನೋಡಿ ಅಂತ ತುಂಬ ಸತಿ ಹೇಳಿದ್ರೆ ನಾನು ನೋಡಿರಲಿಲ್ಲ. ಇವತ್ತು ಫೈನಲಾಗಿ ನೋಡ್ತಾ ಇದ್ದೀನಿ. ಇಡೀ ಟೀಮ್ಗೆ ಕಂಗ್ರ್ಯಾಟ್ಸ್ ಹೇಳ್ತೀನಿ, ಸಂತು ಅವ್ರಿಗೆ ಹೇಳ್ತೀನಿ, ನಮ್ಮ ಪ್ರಶಾಂತ್ ಕಲ್ಲೂರ್ ಅವ್ರಿಗೆ. ಇವತ್ತಿನ ಜೆನ್ಸಿಗಳಿಗೆ ಏನು ಬೇಕು ಅಂತ ಒಂದು ಅದ್ಭುತವಾಗಿರೋ ಕಂಟೆಂಟ್ ಕೊಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಪ್ರೌಡ್. ನಮ್ಮ ಬಾಯ್ಸ್ ಈ ಥರದ್ದೊಂದು ಸೂಪರ್ ಪಿಕ್ಚರ್ ಮಾಡಿದಾರಂತ. ನನ್ನ ರಿಕ್ವೆಸ್ಟ್ ಏನಂದರೆ, ಪ್ರಮೋಷನ್ಲಾಗಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಬಂದು ನೋಡಿ. ಎಲ್ಲ ಏಜ್ದವರು ನೋಡ್ಬೇಕು ಈ ಸಿನಿಮಾನ. ಎಸ್ಪೆಷಲಿ ನಮ್ಮ ಕಾಲೇಜ್ ಹುಡುಗರು ಅವರೆಲ್ಲ ನೋಡಿದ್ರೆ ಸಖತ್ ಎಂಜಾಯ್ ಮಾಡ್ತಾರೆ. ಆಫ್ಟರ್ ಲಾಂಗ್ ಟೈಮ್ ಈ ಥರದ್ದೊಂದು ಯಂಗ್ಸ್ಟರ್ಗಳ ಸಿನಿಮಾ ಸೂಪರಾಗಿ ಅವ್ರು ಮಜಾ ಮಾಡುವಂಥ, ಥಿಯೇಟ್ರಲ್ಲೇ ಫುಲ್ ಮಜಾ ಮಾಡುವಂಥ ಒಂದು ಸಿನಿಮಾ ಬಂದಿದೆ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್. ಇದು ನಾನೊಬ್ಬ ಹೇಳೋದಿಲ್ಲ, ಇಡೀ ಕರ್ನಾಟಕ ಜನತೆ ಈ ತಂಡಕ್ಕೆ ಕೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹುಡುಗರದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಇಲ್ಲ ಹುಡುಗಿರ ಫ್ರೆಂಡ್ಶಿಪ್ ಸ್ಟ್ರಾಂಗ್? ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಸಿನಿಮಾ ಬಿಟ್ಟು ನಿಮ್ಮ ಪ್ರಕಾರ ನಾನು ಹುಡುಗ ಆಗಿರೋದ್ರಿಂದ, ನಾವು ಹುಡುಗರ ಬಗ್ಗೆನೇ ಗೊತ್ತಿರೋದ್ರಿಂದ ನಮ್ಮ ಹುಡುಗರೇ ಗ್ರೇಟ್. ಅಲ್ಲ, ಹುಡುಗರು ಏನಕ್ಕೆ ಬೇಕಾದ್ರೂ ತಯಾರಿರ್ತಾರೆ, ಅಂದರೆ ಸಾಯಕ್ಕೂ ತಯಾರಿರ್ತಾರೆ. ಹುಡುಗಿರ ಬಗ್ಗೆ ಏನು ಹೇಳ್ತಾರೆ? ಅದು ನಂಗೆ ಅಷ್ಟೊಂದು ಜನ ಹುಡುಗಿರ ಫ್ರೆಂಡ್ಸ್ ಇಲ್ಲದಿರೋದ್ರಿಂದ ನಂಗೆ ಗೊತ್ತಿಲ್ಲ. ಈ ಸಿನಿಮಾ ಸಕ್ಸಸ್ ಮೀಟ್ ಅವ್ರಿಗೆ ಅದನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಅವಾಗ ಸೇಮ್ ಕ್ವಶನ್ ಕೇಳಿ ಅವಾಗ ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಗೆಲ್ಲರಿಗೂ ತುಂಬ ಸಪೋರ್ಟ್ ಇದೆ ನಿಮ್ಮ ಕಡೆಯಿಂದ. ಎಲ್ಲರಿಗೂ ಹೇಗೆ ಅನಿಸ್ತು ಮೂವಿ? ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಮಾತೇ ಬರ್ತಿಲ್ಲ, ತುಂಬ ಖುಷಿ ಆಗ್ತಿದೆ. ಇಲ್ಲಿ ಬಂದಿರೋ ರಿಯಾಕ್ಷನ್ ಬಗ್ಗೆ ಎಲ್ಲರೂ ತುಂಬ ಖುಷಿಯಾಗಿ, ತುಂಬ ಎಮೋಷ್ನಲ್ ಆಗೂ ಇದ್ದಾರೆ. ಸೊ ಇಂಟರ್ವಲ್ವರೆಗೂ ಫುಲ್ಲು ಮಜಾ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಎಮೋಷ್ನಲ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ತುಂಬ ಪ್ರೌಡ್ ಆಗಿದ್ದಾರೆ. ನಮ್ಮ ಅಮ್ಮನೂ ಬಂದಿದ್ದಾರೆ. ಸೊ ಶಿ ಈಸ್ ಫೀಲಿಂಗ್ ವೆರಿ ಪ್ರೌಡ್. ಸೊ ಯಾ, ವೆರಿ ಹ್ಯಾಪಿ. ಹೀರೋ ಸ್ಯಾಕ್ರಿಫೈಸ್ ಬಗ್ಗೆ ಏನಾದರೂ ಮಾತಾಡಿದ್ದೀರಾ ಈಗ? ನಾಳೆ ಮೂವೀಸ್ ನೋಡ್ಬೇಕಲ್ವ ಎಲ್ಲರೂ. ಹೌದು, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು. ನಾವು ನೋಡ್ತಿದ್ವಿ, ತುಂಬ ಖುಷಿ ಆಗ್ತಿದೆ. ಇಲ್ಲ, ಆಡಿಯನ್ಸ್ ಇಂದ ಕೇಳಿದ್ದು. ಎಲ್ಲರೂ ಬಂದು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ರು. ಸೊ ತುಂಬ ಖುಷಿ ಆಗ್ತಿತ್ತು.
ಸರ್ ಸರ್ ಎಲ್ಲ ಹೇಳ್ತಾ ಇದ್ದಾರೆ ಅವಾಗಿಂದ ಬರ್ತಾ ಇದ್ದಂಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಸಖತ್ ಖುಷಿ ಆಗ್ತಿದೆ. ಲಾಸ್ಟ್ ಒಂದು ವರ್ಷದಿಂದ ಏನು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ವೋ ಅದರದೆಲ್ಲ ಪ್ರತಿಫಲ ಇವತ್ತು ಸಿಗ್ತಾ ಇದೆ. ಅಂದರೆ ಫ್ರೆಂಡ್ಶಿಪ್ ಬಗ್ಗೆ ಒಂದು ಕೋರ್ ಪಾಯಿಂಟ್ನ ಈ ಸಿನಿಮಾದಲ್ಲಿ ಹೇಳಿದ್ದೀವಿ. ಪ್ರೀತಿ, ಫ್ರೆಂಡ್ಶಿಪ್ಪು ಪ್ರತಿಯೊಂದೂ ಲೈಫಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ. ಸಿನಿಮಾ ಇಲ್ಲಿ ಬಂದಿರೋರು ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಈಗ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ರೆಸ್ಪಾನ್ಸು ಅನ್ನೋದ್ರ ಮೇಲೆ ಎಕ್ಸೈಟ್ ಆಗ್ತಾಯಿದ್ದೀನಿ. ಅದೇ ಆವಾಗಲೇ ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರೂ ಎಷ್ಟು ದುಡ್ಡು ಹಾಕಿದೆಯಾ ಅಂತಲೇ ಕೇಳ್ಕೊಂಡು ಬರ್ತಾಯಿದ್ದಾರೆ. ನಿಜವಾಗ್ಲೂ ₹1 ಇಲ್ಲಿವರೆಗೂ ನಾನು ದುಡ್ಡು ಹಾಕಿಲ್ಲ. ನಾನು ಈ ಸಿನಿಮಾಗೆ ಅಂದರೆ ಫೈನಾನ್ಷಿಯಲಿ ನಾನು ಯಾವುದೂ ಕಾಂಟ್ರಿಬ್ಯೂಷನ್ನೇ ಮಾಡಿಲ್ಲ. ಬಟ್ ಏನಂತ ಅಂದರೆ ನಾನಾಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಆರ್ಟಿಸ್ಟ್ಗಳಾಗಲಿ ಪ್ರತಿಯೊಬ್ಬರಿಗೂ ಪ್ಯೂರ್ ಅವ್ರ ಟ್ಯಾಲೆಂಟ್ನ ನೋಡಿ ಇವರೆಲ್ಲ ಅಂದರೆ ಇವ್ರ ಟ್ಯಾಲೆಂಟ್ ಇದೆ, ಇವ್ರನ್ನ ಬೆಳೆಸಿದ್ರೆ 100% ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾರೆ ಅನ್ನೋ ಒಂದೇ ಕಾರಣಕ್ಕೇ ಸಂತೋಷ್ ಸರ್ ನಮ್ಮನ್ನೆಲ್ಲ ಅಷ್ಟು ಜನನೂ ಗೈಡ್ ಮಾಡಿ ಒಂದು ಕಡೆ ನಿಲ್ಲಿಸಿದ್ರು. ಏನಂದರೆ ಎಲ್ಲ ಕಡೆಯಿಂದನೂ ಹೇಳ್ತಾ ಇರೋದೇನು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಅಂದರೆ ಫಿಲ್ಲರ್ಸ್ ಥರ ಸಿನಿಮಾ ಬರ್ತಿಲ್ಲ, ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗೆ ಕಾಯ್ಕೊಂಡಿದ್ದೀವಿ ಅಂತ. ಫಿಲ್ಲರ್ಸ್ ಥರ ಬರಬೇಕು ಅಂದರೆ ಹೊಸ ಆ್ಯಕ್ಟರ್ಸ್ಗಳು ಇರಬೇಕು, ಸೊ ಹೊಸ ಟೆಕ್ನಿಷಿಯನ್ಸ್ ಇರಬೇಕು, ಇಂಥವರೆಲ್ಲ ಇರಬೇಕು. ಇಂಥವ್ರಿಗೆಲ್ಲ ದುಡ್ಡು ಹಾಕಬೇಕು ಅಂತ ಪ್ರೊಡಕ್ಷನ್ ಹೌಸ್ ಯೋಚನೆ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳು ಅವಾಗವಾಗ ಗೆಲ್ತಾ ಇರಬೇಕು. ಆವಾಗ ಪ್ರತಿಯೊಬ್ಬರಿಗೂ ನಂಬಿಕೆ ಬಂದು ಇನ್ನಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅದಕ್ಕೆ ನಾನು ಎಲ್ಲ ಆಡಿಯನ್ಸ್ಗೂ ಕೇಳ್ಕೊಳ್ಳೋದೇನೆಂದರೆ, ಈಗಲೂ ವಾಪಸ್ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಒಂದೇ ಒಂದು ಸಲ ನಮ್ಮ ಟ್ರೈಲರ್ನ ನೋಡಿ, ನಮ್ಮ ಟೀಸರ್ನ ನೋಡಿ, ನಮ್ಮ ಸಾಂಗ್ಸ್ನ ನೋಡಿ. ಎಲ್ಲೋ ಒಂದು ಕಡೆ ನಮ್ಮ ಕ್ವಾಲಿಟಿ ಇಷ್ಟ ಆಯಿತು ಅಂತ ಅಂದರೆ ನಮ್ಮ ಟ್ರೈಲರಲ್ಲಿ ಏನೋ ಒಂದಿದೆ, ಒಂದು ಎಫರ್ಟ್ ಇದೆ, ಇದನ್ನು ನೋಡಬೇಕು ಅಂತ ಒಂದು ಸಲ ಅನಿಸಿದ್ರು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. OTTವರೆಗೂ ಕಾಯಬೇಡಿ ಪ್ಲೀಸ್. ಮೇಡಮ್ ನಮಸ್ತೆ, ನಮಸ್ಕಾರ ಸರ್. ಹಾಯ್ ಸರ್, ಸೂಪರ್ ಆಗಿದ್ದೀನಿ. Cloud9 ಅಲ್ಲಿದ್ದೀನಿ ನಿಜವಾಗ್ಲೂ. ಆ್ಯಂಡ್ ಇನ್ನೂ ಪ್ರಾಸೆಸ್ ಆಗಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಫಿಲ್ಮ್ನ. ಸೊ ಇನ್ನೂ ಏನೋ ಲೈಕ್ ತಲೆ ಓಡ್ತಾ ಇಲ್ಲ ನಂದು. ನಿಜವಾಗ್ಲೂ ಕ್ರೇಜಿ ಆಗಿತ್ತು, ನಿಜವಾಗ್ಲೂ ಕ್ರೇಜಿ ಆಗಿತ್ತು. ಈ ಥರ ರೆಸ್ಪಾನ್ಸ್ ನಾನು ಥಿಯೇಟ್ರಲ್ಲಿ ನೋಡಿಲ್ಲ. ಸೊ ಲೈಕ್ ರಿಯಾಕ್ಷನ್ ನಗ್ತಿದ್ರಲ್ವಾ, ಕಿರ್ಚ್ತಿದ್ರು. ಸೊ ನಿಜವಾಗ್ಲೂ ಲೈಕ್ ನಡುಕ ಶುರು ಆಯಿತು ಆ್ಯಂಡ್ ಗೂಸ್ ಬಂಪ್ಸ್ ಎಲ್ಲ ಶುರು ಆಯಿತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನಾನು ಬರ್ದಿಲ್ಲ, ಪ್ರತಾಪ್ ಸರ್ ಬರ್ದಿದ್ದಾರೆ, ನಮ್ಮ ಹರಿಸಂತು ಸರ್ ಬರ್ದಿದ್ದಾರೆ. ಸೊ ಅವರಿಗೆ ಕ್ರೆಡಿಟ್ಸ್ ಹೋಗಬೇಕು. ಹಾಂ, ಥ್ಯಾಂಕ್ ಯು ಸೋ ಮಚ್ ಸರ್. ಅದು ನಿಜ, ಕರೆಕ್ಟ್. ಅದು ನಾನು ಮತ್ತು ನಮ್ಮ ಮೇಕಪ್ ಆರ್ಟಿಸ್ಟ್, ನಮ್ಮ ಹೇರ್ ಆರ್ಟಿಸ್ಟ್. ಇಲ್ಲ ಸರ್, ಅದೇ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಈ ಪಾತ್ರ ಪ್ಲೇ ಮಾಡೋಕ್ಕೆ. ಯಾಕಂದರೆ ಫುಲ್ ವ್ಯತ್ಯಾಸ, ರಿಯಲ್ ಲೈಫಿಂದ ಫುಲ್ ವ್ಯತ್ಯಾಸ ಇದೆ. ಲೈಕ್ ರಿಯಲ್ ಲೈಫ್ ಕ್ಯಾರೆಕ್ಟರಿಂದ ಆಪೋಸಿಟ್ ಇದೆ ಅಂತ ಹೇಳ್ಬೋದು. ಯಾವ ನಾಟ್ ಇಟ್ ಆಲ್ ಸರ್. ನಾವು ಫುಲ್ ಓಲ್ಡ್ ಸ್ಕೂಲ್ ಲವ್ ಮಾಡ್ತೀವಿ, ಅಂದರೆ ಲೈಕ್ ಫುಲ್ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಿರ್ತಿರೋ. ಸರ್ ಇದಕ್ಕೆ ಮುಂಚೆ ರಿಯಾಕ್ಷನ್ ಕ್ಲಿಪ್ಸ್ ಎಲ್ಲ ಹಾಕ್ತೀರಾ? ಅದು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಫಿಲ್ಮಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ. ಅಂದರೆ ಎಲ್ಲ ಇಂಟರ್ವ್ಯೂಸಲ್ಲಿ ಕೂಡ ಹೇಳಿದ್ದೀವಿ, ಎಲ್ಲ ಜನ್ರೇಷನ್ಸ್ ಕೂಡ ಬಂದು ನೋಡ್ಬೋದು. ಬರೀ ಜೆನ್ ಝಿ ಮಾತ್ರ ಅಲ್ಲ, ಮಿಲೆನಿಯಲ್ಸು, ಜೆನ್ ವೈ, ಜೆನ್ ಎಕ್ಸ್ ಎಲ್ಲರೂ ಬಂದು ನೋಡ್ಬೋದು. ಒಂದು ಒಳ್ಳೆ ಸಂದೇಶ ಇದೆ ಎಂಡಲ್ಲಿ. ಆ್ಯಂಡ್ ಅದ್ರ ಜೊತೆ ಪಕ್ಕಾ ಎಂಟರ್ಟೈನ್ಮೆಂಟ್ ಫಿಲ್ಮ್ ಅಂತ ಹೇಳ್ಬೋದು, ಕಾಮಿಡಿ ಫಿಲ್ಮ್ ಅಂತ ಹೇಳ್ಬೋದು, ಎಸ್ಪೆಷಲಿ ಫಸ್ಟ್ ಹಾಫಲ್ಲಿ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಾನು ಫಸ್ಟ್ ಟೈಮ್ ನೋಡಿದ್ದೆ ಆಡಿಯನ್ಸ್ ಜೊತೆ, ತುಂಬ ಖುಷಿ ಆಯಿತು. ಆ್ಯಂಡ್ ರಿಯಾಕ್ಷನ್ ಸಕ್ಕದಾಗಿ ಬರ್ತಾ ಇದೆ. ಸೊ ಇನ್ನೂ ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರ್ ಕಾನ್ಸೆಪ್ಟ್ ಅಂದರೆ ಈಗಿನ ಜನ್ರೇಷನ್ ಏನಿದೆಯಲ್ಲ ಸರ್, ನಾವು ಸಿನಿಮಾ ನೋಡೋಕೆ ಬರೋದೇ ಅವರು ಫಸ್ಟ್ ಶೋ, ಅವ್ರಿಗೆ ಕನೆಕ್ಟ್ ಆಗೋವಂಥದ್ದು ಏನಾದರೂ ಮಾಡಬೇಕಿತ್ತಲ್ಲ. ಹಾಗಾಗಿ ಅನಿಸಿದ್ದೇನೆಂದರೆ ಈಗಿನ ಜನ್ರೇಷನು, ಈಗಿನ ಜೆನ್ಜಿ ಮೈಂಡ್ ಸೆಟ್ ಏನಿದೆ ಅದನ್ನು ಇಟ್ಕೊಂಡು ಏನಾದ್ರು ಮಾಡಬೇಕು ಅಂದಾಗ ಸಂತೋಷ್ ಸರ್ ಈ ಲೈನ್ ಹೇಳಿದ್ದು ನನಗೆ. ಸೊ ಆ ಲೈನ್ ಇಟ್ಕೊಂಡು ನಾನು ಸ್ಕ್ರೀನ್ ಪ್ಲೇ ಅಂದರೆ ಈ ಲೈನ್ ಕೇಳ್ತಿದ್ದಂಗೆ ನನಗೆ ಅನ್ನಿಸ್ತು ಸ್ವಲ್ಪ ಕ್ರಿಂಜ್ ಆಗಿದೆ ಈ ಥರ ಡಿಸಿಷನ್ಸ್ ತೊಗೊಳ್ಳೋರು. ಸೊ ಸಿನಿಮಾನು ಹಂಗೆ ನಾನು ಟ್ರೀಟ್ ಮಾಡಬೇಕು ಅಂತ ನನಗೆ ಆವಾಗಲೇ ಅನ್ನಿಸ್ತು. ಅದಾದಮೇಲೆ ನಾನು ಈ ಥರ ಸ್ಕ್ರೀನ್ ಪ್ಲೇ ಬರೆದಿದ್ದು, ಸೀನ್ಸು, ಡೈಲಾಗ್ಸ್ ಎಲ್ಲ. ಅದಾದಮೇಲೆ ಏನು ಅಂದರೆ ಬರೀ ಜೆನ್ಸಿಗಳಿಗೆ, ಬರೀ ಯೂತ್ಸ್ಗೆ ಇದು ಕನೆಕ್ಟ್ ಆಗಬಾರ್ದು, ಅದರಲ್ಲೊಂದು ಕೋರ್ ಎಮೋಷನ್ ಇರಬೇಕು, ಎಲ್ಲ ಫ್ಯಾಮಿಲೀಸ್ಗೂ ರೀಚ್ ಆಗಬೇಕು. ಜೊತೆಗೆ ಇವ್ರುಗಳು ಏನು ಜೆನ್ಸಿಗಳಿದ್ರು ಒಳಗಡೆ ಅವ್ರಿಗೂ ಒಂದು ಎಮೋಷನ್ ಇದೆ, ಅದು ಯಾವುದೋ ರೈಟ್ ಟೈಮಲ್ಲಿ ಹೊರಗಡೆ ಬರೋದು ಕಾಯ್ತಾ ಇರುತ್ತೆ. ಅದೊಂದು ಸಿಚುವೇಶನ್ ಕ್ರಿಯೇಟ್ ಆಗಬೇಕಿತ್ತು. ಸೊ ಆ ಥರದ್ದನ್ನೆಲ್ಲ ಇಟ್ಕೊಂಡು ಇಡೀ ಎಲ್ರಿಗೂ, ಫ್ಯಾಮಿಲೀಸ್ಗೆ, ಯೂತ್ಸ್ಗೆ ಎಲ್ರಿಗೂ ಕನೆಕ್ಟ್ ಆಗೋಂಥ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದು. ಎಫರ್ಟು ತುಂಬ ಹಾಕಿದ್ದೀವಿ.
1.5-2 ವರ್ಷದಿಂದ ಇದಕ್ಕೋಸ್ಕರನೇ ನಾವು ಕೆಲಸ ಮಾಡಿರೋದು. ಬಟ್ ಇವತ್ತು ಎಲ್ಲರೂ ರಿಯಾಕ್ಷನ್ ನೋಡಿದಾಗ ತುಂಬ ಖುಷಿ ಆಗ್ತಿದೆ. ಬಟ್ ಏನಂದರೆ ಎಫರ್ಟ್ ಹಾಕಿದ್ದೀವಿ, ಜನರು ಈಗ ಯಾರನ್ನ ಒಪ್ಕೊಂಡ್ರು ಅದಾಗಲ್ಲ. ಜನ ಇಡೀ ಕರ್ನಾಟಕಕ್ಕೆ ರೀಚ್ ಆಗಬೇಕು. ಏನಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನಮಗೆ ಗೊತ್ತಾದರೆ ಸಾಲದು, ಜನನೂ ನೋಡಿ ಒಪ್ಕೋಬೇಕು. ಸೊ ನಾನು ಈ ಕೇಳ್ಕೊಳ್ಳೋದು ಇಷ್ಟೇ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವು ನಾವು ಹೇಳ್ತಿದ್ದೀವಿ ಅಂತ ಬರಬೇಡಿ. ನಮ್ಮ ಸಿನಿಮಾದು ಟೀಸರು ಟ್ರೈಲರು ಯೂಟ್ಯೂಬಲ್ಲಿದೆ, ಅದೆರಡು ನೋಡಿ. ನಿಮ್ಗೆ ಅದೆರಡರಲ್ಲೂ ಇಲ್ಲ ಗುರು, ಈ ಟೀಮ್ ಏನೋ ಒಂದು ಎಫರ್ಟ್ ಹಾಕಿದ್ದಾರೆ, ಕ್ವಾಲಿಟಿ ಇದೆ, ಇದರಲ್ಲಿ ಏನೋ ಫ್ರೆಶ್ನೆಸ್ ಇದೆ ಅಂತ ಅನ್ನಿಸ್ತಾ ಅದಾದಮೇಲೆ ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಿಗೆ ಬಂದಮೇಲೆ ಆಬ್ವಿಯಸ್ಲಿ ನೀವು ಒಬ್ಬರು ಬಂದರೆ 10 ಜನ ಕರ್ಕೊಂಬರ್ತೀರ, ಆ ನಂಬಿಕೆ ನಮಗಿದೆ. ಬಟ್ ಏನಂದರೆ ಫಸ್ಟ್ ಬನ್ನಿ ನೀವು, ಬೇರೆ ಯಾರೋ ಹೇಳಿ ಇದರಲ್ಲಿ ಬರುತ್ತೆ ಅದೇನಕ್ಕೂ ವೆಯ್ಟ್ ಮಾಡಿದೆ. ಟ್ರೈಲರ್ ನೋಡಿ ನಿಮಗೆ ಕನೆಕ್ಟ್ ಆಯಿತಾ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೈಟ್ಲ್ ಕಂಗ್ರ್ಯಾಚುಲೇಷನ್ ಬ್ರೋ ಅನ್ನೋದು ಜಮೀರ್ ಅವರಿಗೆ, ಹೌದು, ಅವ್ರಿಗೆ ಈ ಸಿನಿಮಾ ತೋರಿಸ್ತೀರಾ ಸರ್? ಖಂಡಿತವಾಗ್ಲೂ ಜಮೀರ್ ಸರಿಗೆ ಒಂದು ಶೋ ಹಾಕಿ ಅವ್ರಿಗೆ ತೋರಿಸ್ಬೇಕು ಅಂತ ಇದೆ. ನಮ್ಮ ಟೈಟ್ಲನ್ನ ಅವ್ರ ಕೈಲೇ ಲಾಂಚ್ ಮಾಡಿಸ್ಬೇಕು ಅಂತ ಇತ್ತು, ಆವಾಗ ನಮಗೆ ಅವ್ರು ಸಿಕ್ಕಿರಲಿಲ್ಲ. ಬಟ್ ಮೊನ್ನೆ ನಮಗೆ ಸಿಕ್ಕಿದ್ರು. ನಮ್ಮ ಸಿನಿಮಾ ಟ್ರೈಲರ್ ನೋಡಿ ಅವ್ರೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಈಗ ಇಷ್ಟು ದಿನ ಏನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೊಂದು ಮೀಮ್ ಬಳಸ್ತಾ ಇದ್ವಲ್ಲ, ಕಂಗ್ರ್ಯಾಚುಲೇಷನ್, ಅದಕ್ಕೆ ಆಲ್ಟರ್ನೇಟ್ ಒಂದು ಸಿಕ್ಕಿದೆ. ಆ ವಿಡಿಯೋನಲ್ಲೂ ಅವರು ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಹೇಳಿದ್ದಾರೆ. ಸೊ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಹಳೇದು ರೀಪ್ಲೇಸ್ ಮಾಡ್ಕೊಳ್ಳಿ, ಈಗ ಹೊಸದು ಬಂದಿದೆ ಆ ಮೀಮ್ಗೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ಅವರು, ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಷ್ಟರಲ್ಲೇ ನಾವು ಅವ್ರಿಗೂ ಒಂದು ಶೋ ಹಾಕಿ ತೋರಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. Life is like a chain, wife is a wine, knowledge is a gain, lover is pain, but friendship is main ಅಂತೇಳಿ ನಮ್ಮ ಪ್ರತಾಪ್ ಗಂಧರ್ವ ಸರ್ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟವ್ರೆ. ಫ್ರೆಂಡ್ಶಿಪ್ ಎಷ್ಟು ಮುಖ್ಯ. ಸೊ ಪ್ರತಿಯೊಬ್ಬರು ಕನ್ನಡಿಗರು ಬಂದು ಸಿನಿಮಾ ನೋಡಿ, ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇಂಥ ಸಿನಿಮಾ ಲಾಸ್ಟ್ ಗೂಗ್ಲಿ, ಕಿರಿಕ್ ಪಾರ್ಟಿ ನಂತರ 2025 ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಂದಿದೆ. ಸೊ ಥ್ಯಾಂಕ್ ಯು, ಹ್ಯಾಟ್ಸ್ ಆಫ್ ಫಾರ್ ಯು ಡೈರೆಕ್ಷನ್ ಸರ್, ಸೂಪರ್. ಎಲ್ಲೂ ಬೋರ್ ಆಗಲ್ಲ ಸಿನಿಮಾ, ಅಷ್ಟೇ ಫ್ರೆಂಡ್ಶಿಪ್ನ ಅಷ್ಟೇ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು, ಎಲ್ಲರೂ ಆಶೀರ್ವಾದ ಇಟ್ಟು. ಥ್ಯಾಂಕ್ ಯು.